ಅಮ್ಮಮ್ಮ ಒಂದ್ ನಿಮಿಷ. ರತ್ನಮ್ಮ, ಏನಾಯ್ತು ನಿಮ್ಗೆ? ಹಲೋ ಹಲೋ, ಯಾಕೆ ನನ್ನ ರೌಂಡ್ ಹೊಡಿತಿದ್ದೀರಾ? ಅಲ್ಲ ಕಣಮ್ಮ, ಮದ್ವೆ ಆಗಿ ಮೊದಲನೇ ರಾತ್ರಿ ಕಳೆದು ಹಗ್ಲಾಗೋಯ್ತು. ಆದ್ರೂ ನೀನ್ ಹೀಗೇ ಇದೆಯಲ್ಲಮ್ಮ. ರೂಮಲ್ಲಿ ಹೂವೆಲ್ಲ ಹಾಗೇ ಇದೆ, ನೀನೂ ಬದಲಾವಣೆ ಕಾಣ್ತಿಲ್ಲ. ಇದು ಏನಮ್ಮ? ಇಷ್ಟೆಲ್ಲ ಪ್ರಶ್ನೆನ ನೀವ್ಯಾಕೆ ಕೇಳ್ತಿದ್ದೀರಾ? ಶಾಂತಿ, ಯಾಕಂದ್ರೆ ನಾನು ನಿಮ್ಮಮ್ಮ. ನನಗೆ ಕೇಳೋ ಹಕ್ಕಿದೆ, ಕೇಳ್ತಾ ಇದ್ದೀನಿ. ತಪ್ಪಾ? ಯಾರ್ ಬೇಕಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದಾಗಿತ್ತು. ಅವ್ರಿಗೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ನಾನ್ ಯಾರು ಏನು ಎಲ್ಲ ವಿಷಯನೂ ನಿಮಗ್ ಗೊತ್ತು. ನೀವೇ ಹೇಳಿರತ್ತಮ್ಮ, ಮೊದ್ಲಿನ ತರ ಅವ್ರ ಜೊತೆ ನಾನ್ ಹೇಗ್ ನಡ್ಕೊಳ್ಳಿ? ಅವ್ರ ಮುಖ ನೋಡಿದ್ರೆ ಸಾಕು, ನನಗ್ ಹಳೆದಲ್ಲ ಜ್ಞಾಪಕ ಬರ್ತಿದೆ, ನನಗ್ ಕೋಪ ಬರ್ತಿದೆ. ನಾನು ಮನುಷ್ಯಳೆ ತಾನೇ ರತ್ತಮ್ಮ? ದಿನ ಅದೇ ಮುಖ ನೋಡ್ಬೇಕಲ್ವಾ? ಆ ಮಗುಗೋಸ್ಕರ ತಾನೆ ನಾನೇ ಮನೆಗ್ ಬಂದಿರೋದು. ಅಲ್ಲ ಕಣಮ್ಮ, ನಿನಗ್ ಮಗುನೇ ಅನ್ನೋದಾದ್ರೆ ನಿಮ್ಮಣ್ಣ ಹೇಳ್ದಾಗೆ ಆ ಮಗುನ ದತ್ತು ತಗೋಬೋದಾಗಿತ್ತಲ್ವಾ? ಅದ್ ಹೇಗಾಗತ್ತೆ ರತ್ನಮ್ಮ? ನನ್ನ ಹೃದಯ ನನ್ನ ಮಗುಗೆ, ಇಲ್ಲಿರೋರೆಲ್ಲ ನನ್ನವ್ರೆ. ಹಾಗಾದ್ರೆ ಸುಶಾಂತಪ್ಪ ನಿನ್ನವ್ರಲ್ವಾ? ಅಲ್ಲ ಅಂತ ಹೇಳಕ್ಕೆ ನನಗ್ ಮನ್ಸು ಬರ್ತಿಲ್ಲ. ಹೌದು ಅಂತ ಹೇಳೋದಕ್ಕೂ ನನ್ ಮನ್ಸಿನ್ನೂ ಒಪ್ತಿಲ್ಲ. ಹಾಗಾದ್ರೆ ಕೊನೆವರೆಗೂ ಶಿಕ್ಷೆನೇ ಕೊಡ್ತೀಯಮ್ಮ? ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ವಾ? ಕೆಲವುದಕ್ಕೆ ಕ್ಷಮೆನೇ ಇರಲ್ಲ, ಶಿಕ್ಷೆ ಇರುತ್ತೆ ಅಷ್ಟೇ. ಏನ್ ಶಿಕ್ಷೆ ಅಮ್ಮ? ಇದೆ, ಅವರು ಅವರಾಗೆ ಇರ್ತಾರೆ, ನಾನು ನಾನಾಗೆ ಇರ್ತೀನಿ. ಆ ಕಡೆ ಯಾಕೆ ಅನ್ನೋ ಪ್ರಶ್ನೆ ಹುಟ್ತಾನೆ ಇರ್ಬೇಕು. ಅವ್ರಿಗೂ ಮನ್ಸಲ್ಲ ಒಂದ್ ಪ್ರಶ್ನೆ ಹುಟ್ಬೇಕಲ್ವಾ? ಹಳೆದು ಒಂಚೂರಾದ್ರೂ ನೆನಪಾಗ್ಬೇಕಲ್ವಾ ರತ್ನಮ್ಮ? ಅವರು ನೆನಪಾಗಿ ಯಾಕೆ ಅಂತ ಕೇಳಿದ್ದಿನ ಅವಾಗ ನಾನು ಉತ್ತರ ಕೊಡ್ತೀನಿ. ಏನಮ್ಮ, ಯಾವತ್ತೋ ಒಂದ್ ದಿವಸ ಬೆಟ್ಟ ಕವಿಯೋ ಮಂಜು ಶಾಶ್ವತವಾಗಿ ಅಲ್ಲೇ ಉಳ್ಕೊಂಡ್ಬಿಟ್ರೆ ಹೇಗಮ್ಮ? ಆ ಮಂಜು ಕರಗ್ಬೇಕು. ಸುಶಾಂತಪ್ಪ ಮಾಡಿರೋದು ಅಪರಾಧನೇ, ಆದ್ರೆ ಅದಕ್ಕೂ ನಿನ್ ಕಡೆಯಿಂದ ಕ್ಷಮೆ ಅನ್ನೋ ಸೂರ್ಯ ಬಿದ್ದು ಮಂಜು ಕರಗ್ಬೇಕಲ್ವಾ? ಬೆಟ್ಟಕ್ಕೆ ಪ್ರೀತಿ ಅನ್ನೋ ಗಾಳಿ ಬಡಿಬೇಕು ಕಣಮ್ಮ. ಎರಡು ಜೀವ ಒಟ್ಟಿಗಿದ್ರೆ ಸಾಲದು, ನೀವೊಂದಾಗ್ಬೇಕು. ಆಗ್ಲೇ ಅದನ್ನ ಸಂಸಾರ ಅನ್ನೋದು. ಇವತ್ತು ಕೋಪದಲ್ಲಿ ಬೇಜಾರಲ್ಲಿ ನೀನ್ ಹೀಗ್ ಮಾತಾಡ್ತಿದ್ಯಾ, ಆದ್ರೆ ಒಂದು ದಿವಸ ನಿನ್ನ ಹೃದಯ ಹೇಳುತ್ತೆ, ಪ್ರೀತಿ ಕೊಟ್ಟಿದ್ಯಲ್ಲಮ್ಮ ಅದನ್ನ ವಾಪಸ್ ಪಡ್ಕೊ ಅಂತ ಕೇಳುತ್ತೆ. ಆಗೇನ್ ಮಾಡ್ತೀಯಮ್ಮ? ಇದೆಲ್ಲ ನನ್ನಿಂದ ಆಗಲ್ಲ ರತ್ನಮ್ಮ. ಅದಕ್ಕೆ ಅಂತ ನನಗೆ ಸ್ವಲ್ಪ ಸಮಯ ಬೇಕು. ನಾನು ಅವ್ರ ಹತ್ರ ಸಮಯ ಕೇಳ್ದೆ. ನೀವ್ ಹೇಳ್ದಾಗೆ ಸದ್ಯಕ್ಕೆ ನನ್ನ ಹೃದಯ ಕಲ್ಲಾಗಿದೆ. ಮುಂದೆ ಈ ಕಲ್ಮನ್ಸು ಕರಗಿದ್ರು ಕರಗಬಹುದು. ನೋಡೋಣ ನೋಡೋಣ.
ಸುಮತಿ, ಏನ್ರಿ? ತಿಂಡಿಗೆ ರೆಡಿ ಮಾಡ್ತಾ ಇದೀಯಾ? ಏನ್ ತಿಂಡಿ? ಈರುಳ್ಳಿ ಚಟ್ನಿ, ಮೆದು ದೋಸೆ. ಬೇರೆ ಏನಾದ್ರೂ ತಿಂಡಿ ಮಾಡು ಸುಮತಿ. ಯಾಕ್ರಿ? ಮೆದು ದೋಸೆ ಜೊತೆಯಲ್ಲಿ ಮೀನ್ ಸಾರು ಅಂದ್ರೆ ಅಚ್ಚುಗ್ ತುಂಬಾ ಇಷ್ಟ, ಅದಕ್ಕೆ. ಸರಿ ಬಿಡಿ.